ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ತುಂಬಾನೇ ಚೆನ್ನಾಗಿ ಆಗ್ತದೆ. ಗೋಳಿ ಬಜ್ಜಿಯ ರೀತಿಯಲ್ಲಿಯೇ ಪದ್ರ ಪದ್ರವಾಗಿ ಗರಿ ಗರಿಯಾಗಿ ಬರ್ತದೆ. ತುಂಬಾ ಡಿಫರೆಂಟ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸ್ಕೊಂಡು ನಾನಿವತ್ತು ಈ ಸ್ನ್ಯಾಕ್ಸ್ ರೆಸಿಪಿಯನ್ನ ಮಾಡ್ತಾ ಇದ್ದೇನೆ. ತಿನ್ಲಿಕ್ಕೂ ಕೂಡ ತುಂಬಾ ರುಚಿಯಾಗ್ತದೆ. ಹಾಗಾದ್ರೆ ಈ ರೆಸಿಪಿಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲಲ್ಲಿ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಹಾಕಿದ್ದೇನೆ. ಹಾಗೆ 1 ಟೀ ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ. ಸಕ್ಕರೆ ಉಪ್ಪನ್ನೆಲ್ಲ ಮೊಸರಿನಲ್ಲಿ ಚೆನ್ನಾಗಿ ಕರಗಿಸ್ಕೊಳ್ತೇನೆ. ಉಪ್ಪು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು. ನಂತರ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಮಂಡಕ್ಕಿಯನ್ನು ತಗೊಂಡಿದ್ದೇನೆ. ಮೆತ್ತಗಾಗಿರುವ ಮಂಡಕ್ಕಿ ಆದ್ರೂ ಕೂಡ ಆಗ್ತದೆ ಈ ಒಂದು ರೆಸಿಪಿಯನ್ನ ಮಾಡಲಿಕ್ಕೆ. ನಾನಿಲ್ಲಿ 3 ಕಪ್ ಆಗುವಷ್ಟು ಮಂಡಕ್ಕಿಯನ್ನು ತಗೊಂಡಿದ್ದೇನೆ. ನೀರನ್ನು ಹಾಕಿ ಇದನ್ನ ಚೆನ್ನಾಗಿ ತೊಳ್ಕೊಳ್ತೇನೆ. ಮಂಡಕ್ಕಿಯಿಂದ ಮಾಡುವಂತಹ ನಮ್ಮೂರಿನ ಸ್ಪೆಷಲ್ ಉಪ್ಕರಿ ರೆಸಿಪಿಯನ್ನು ನಾನು ಈಗಾಗಲೇ ತೋರಿಸಿದ್ದೇನೆ. ನೀವಿನ್ನು ನೋಡಿಲ್ಲ ಅಂದರೆ ಆ ರೆಸಿಪಿಯನ್ನು ನೋಡಿ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಗೋಳಿ ಬಜ್ಜಿ ರೆಸಿಪಿಯನ್ನು ಕೂಡ ಈಗಾಗಲೇ ಶೇರ್ ಮಾಡಿದ್ದೇನೆ. ಅದನ್ನು ನೀವು ನೋಡಿಲ್ಲ ಅಂದರೆ ಖಂಡಿತ ನೋಡಿ ಟ್ರೈ ಮಾಡಿ. ತೊಳೆದಿರುವ ಮಂಡಕ್ಕಿಯನ್ನು ಮೊಸರು ಉಪ್ಪು ಸಕ್ಕರೆ ಹಾಕಿಟ್ಟಿದ್ದೀವಲ್ಲ ಆ ಮಿಶ್ರಣಕ್ಕೆ ಹಾಕೊಂಡು ಚೆನ್ನಾಗಿ ಕಲಸಿ ಇಟ್ಕೊಳ್ತೇನೆ. ಒಂದು 10 ನಿಮಿಷ ಇದನ್ನು ನೆನೆಲಿಕ್ಕೆ ಬಿಡಬೇಕು. 10 ನಿಮಿಷದಲ್ಲಿ ಎಲ್ಲ ಮಂಡಕ್ಕಿ ಮೊಸರನ್ನ ಎಳ್ಕೊಂಡು ಚೆನ್ನಾಗಿ ಮೆತ್ತಗೆ ಆಗ್ತದೆ. ಸ್ವಲ್ಪ ಮೊಸರು ಕಡಿಮೆ ಅನಿಸ್ತು, ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಮೊಸರನ್ನ ಹಾಕೊಂಡಿದ್ದೇನೆ. ಸಾಧಾರಣ 1 ಕಪ್ ತನಕ ಮೊಸರನ್ನ ಇಲ್ಲಿ ನಾನು ಬಳಸಿದ್ದೇನೆ. ನಂತರ ಈಗಾಗಲೇ ಬಾಳೆಕಾಯಿ ಅರ್ಧ ಭಾಗದಷ್ಟು ಬಾಳೆಕಾಯಿಯನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ. ಇದರ ಸಿಪ್ಪೆಯನ್ನು ತೆಕ್ಕೊಂಡು ಸಣ್ಣ ತುರಿಯ ತುರುಮಣೆಯಲ್ಲಿ ತುರ್ಕೊಳ್ತೇನೆ. ಗಂಟಿನ ಅಂಶ ಉಳಿಬಾರ್ದು. ಬಾಳೆಕಾಯಿಯ ಬದಲಿಗೆ ಆಲೂಗಡ್ಡೆಯನ್ನು ಕೂಡ ನೀವು ಬಳಸ್ಕೊಳ್ಬಹುದು. ನನ್ನ ಹತ್ರ ಬಾಳೆಕಾಯಿ ಯಥೇಚ್ಛವಾಗಿ ಇದ್ದಿದ್ದರಿಂದ ನಾನು ಬಾಳೆಕಾಯಿಯನ್ನು ಬಳಸ್ಕೊಳ್ತಾ ಇದ್ದೇನೆ. ಹಾಗೆ ಈಗಾಗಲೇ ಬಾಳೆಕಾಯಿಯನ್ನು ಬಳಸಿ ಮಾಡುವಂತಹ ಮಂಚೂರಿ ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೇನೆ. ಅದು ಕೂಡ ತುಂಬಾನೇ ಚೆನ್ನಾಗಾಗ್ತದೆ. ನೀವಿನ್ನು ನೋಡಿಲ್ಲ ಅಂದರೆ ಅದನ್ನು ಕೂಡ ಟ್ರೈ ಮಾಡ್ಬೋದು. ಈ ರೀತಿ ಬಾಳೆಕಾಯಿಯನ್ನೆಲ್ಲ ತುರಿದಾಗಿದೆ. ಮಿಕ್ಸಿ ಜಾರಲ್ಲಿ ತುರಿದಿರುವ ಬಾಳೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ನೆನೆಸಿಟ್ಟಿರುವಂತಹ ಮಂಡಕ್ಕಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಒಂದು 10-12 ನಿಮಿಷದಲ್ಲೆಲ್ಲ ಮಂಡಕ್ಕಿ ಮೆತ್ತಗಾಗಿರ್ತದೆ. ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ಬೇಕು. ಮೊಸರಿಗೆ ಸಕ್ಕರೆಯನ್ನು ಹಾಕಿರೋದ್ರಿಂದ ರುಚಿ ಚೆನ್ನಾಗಿ ಬ್ಯಾಲೆನ್ಸ್ ಆಗ್ತದೆ. ಗೋಳಿ ಬಜ್ಜಿಯ ಟೇಸ್ಟ್ ಕೊಡ್ತದೆ. ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೇನೆ. ರುಬ್ಬಿದ್ದನ್ನು ಅದೇ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಕಟ್ ಮಾಡಿರುವಂತಹ ಕಾಯಿ ಪೀಸನ್ನು ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿರುವಂಥದ್ದು. ಹಾಗೆ ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿದ್ದನ್ನು ಹಾಕ್ಕೊಳ್ತಾ ಇದ್ದೇನೆ. ಚಿಕ್ಕದಾಗಿ ಕತ್ತರಿಸಿದಂತಹ ಕರಿಬೇವಿನ ಸೊಪ್ಪು, ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೆಲ್ಲ ಬಿದ್ದಾಗ ನಾವು ಗೋಳಿ ಬಜ್ಜಿಯನ್ನು ಇದೇ ರೀತಿಯಾಗಿ ಮಾಡ್ತೇವಲ್ಲ ಅದೇ ರುಚಿಯನ್ನು ಕೊಡ್ತದೆ. ತುಂಬ ಚೆನ್ನಾಗಾಗ್ತದೆ ಸಂಜೆಯ ತಿಂಡಿಗೆ. ಹಾಗೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಮೈದಾ ಹಿಟ್ಟನ್ನು ಹಾಕಬೇಕಾಗ್ತದೆ. ಮೈದಾ ಹಿಟ್ಟು ಹಾಕಿಲ್ಲ ಅಂದರೆ ಅದು ಮೆತ್ತಗಾಗ್ತದೆ, ಚೆನ್ನಾಗಿ ಬೈಂಡಿಂಗ್ ಕೊಡೋದಿಲ್ಲ. ನಾನು ಅಕ್ಕಿ ಹಿಟ್ಟನ್ನು ಮಾತ್ರ ಮೊದಲಿಗೆ ಹಾಕೊಂಡು ಕಲಸಿ ಬಿಟ್ಟು ನೋಡಿದೆ, ಅದು ಅಷ್ಟು ಚೆನ್ನಾಗಿ ಬಂದಿಲ್ಲ. ಹಾಗಾಗಿ ನಂತರ ಮತ್ತೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಮಾಡಿದೆ, ತುಂಬಾನೇ ಚೆನ್ನಾಗಿ ಬಂತು. ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತಾ ಇತ್ತು, ಹಾಗಾಗಿ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೇನೆ. ಹಾಗೆ ಪದ್ರ ಪದ್ರವಾಗಿ ಬರ್ಲಿಕ್ಕೋಸ್ಕರ ಚಿಟಿಕೆ ಸೋಡವನ್ನು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ. ತಿನ್ಲಿಕ್ಕೆ ತುಂಬಾನೇ ರುಚಿಕರವಾಗಿರ್ತದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಮೆತ್ತಗಾಗಿರುವಂತಹ ಮಂಡಕ್ಕಿ ಇದ್ರೆ ಅದನ್ನ ಬೇರೆ ಯಾವ ರೆಸಿಪಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಚುರ್ಮುರಿ ಎಲ್ಲ ಮಾಡಿದ್ರೆ ಚೆನ್ನಾಗಾಗೋದಿಲ್ಲ. ಹಾಗೆ ಉಪ್ಕರಿ ಎಲ್ಲ ಮಾಡ್ಲಿಕ್ಕೆ ಕೂಡ ಚೆನ್ನಾಗಾಗೋದಿಲ್ಲ. ಈ ರೀತಿ ಬಜೆಯನ್ನ ಮಾಡಿ ತುಂಬಾನೇ ಚೆನ್ನಾಗಿ ಬರ್ತದೆ. ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಮೈದಾ ಹಿಟ್ಟು ಇಲ್ಲದೆ ಗೋಳಿ ಬಜೆಯನ್ನ ಮಾಡ್ಲಿಕ್ಕೆ ಆದ್ರೆ ಒಂದು ರೆಸಿಪಿಯನ್ನ ತೋರಿಸಿ ಅಂತ. ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಮೈದಾ ಹಿಟ್ಟನ್ನು ಬಳಸಿರೋದ್ರಿಂದ ಗೋಳಿ ಬಜ್ಜಿಯ ಬದಲಿಗೆ ಈ ರೆಸಿಪಿಯನ್ನ ಟ್ರೈ ಮಾಡ್ಬೋದು ಅಂತ ನನಗೆ ಅನಿಸ್ತದೆ. ಈಗಾಗಲೇ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೆ. ಚೆನ್ನಾಗಿ ಎಣ್ಣೆ ಕಾದ ನಂತರ ಬಜೆಯ ರೀತಿಯಲ್ಲಿ ಇದನ್ನ ಹಾಕೊಂಡಿದ್ದೇನೆ. ಸ್ವಲ್ಪ ಬಣ್ಣ ಬದಲಾದ ನಂತರ ತಿರುವಿ ಹಾಕೊಳ್ತಾ ಇದ್ದೇನೆ. ಹಿಟ್ಟು ಸ್ವಲ್ಪ ಮೆತ್ತಗೆ ಇದೆ ಅನಿಸ್ತದೆ, ಹಾಗಾಗಿ ಮತ್ತೆ ಬೇಕಾದ್ರೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಳ್ಬಹುದು. ಇದು ಗರಿಗರಿಯಾಗಿ ಬಂದಿದೆ, ಆದರೆ ಸ್ವಲ್ಪ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡಿದೆ. ಹಾಗಾಗಿ ನಾನು 2ನೇ ಸಲ ಮಾಡುವಾಗ ಮತ್ತೆ ಸ್ವಲ್ಪ ಅದಕ್ಕೆ ಹಿಟ್ಟನ್ನು ಸೇರಿಸ್ಕೊಂಡೆ. ಆಗ ಇನ್ನೂ ಕೂಡ ಗರಿಯಾಗಿ ಗುಂಡು ಗುಂಡಾಗಿ ಬಂತು. ಇವತ್ತಿನ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಕೂಡ ಈ ಒಂದು ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇರ್ತದೆ, ಎಣ್ಣೆ ಹೀರಲ್ಲ ಅಂತ ಹೇಳಲ್ಲ. ಮಂಡಕ್ಕಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಇರ್ತದೆ, ಆದರೆ ತಿನ್ಲಿಕ್ಕೆ ತುಂಬಾನೇ ರುಚಿಕರವಾಗಿರ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ.
ಲೈಕ್ ಮಾಡಿದ ನಂತರ ಹೈಪ್ ಮಾಡ್ಲಿಕ್ಕೆ ನಿಮ್ಗೆ ಆಪ್ಷನ್ ಬರ್ತದೆ. ತುಂಬಾ ಖುಷಿ ಆದ್ರೆ ಖಂಡಿತ ಹೈಪ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.